ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಚಪಾತಿ ಮತ್ತು ಜೋಳಿಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ. ಮತ್ತೆ ಚಟ್ನಿನೂ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ನೋಡಿ, ಜವಳಿಕಾಯಿನ ಹಾಕೊಂಡಿದ್ದೀನಿ. ಇವತ್ತು ನನ್ನ ಮಗ ಬೆಳಿಗ್ಗೆ ಏನು ಮಾಡೋಕ್ಕಾಗ್ಲಿಲ್ಲ ಅಂತ ಹಾಗೆ ಹೋಗಿದ್ದಾನೆ. ಅದಕ್ಕೆ ಅವ್ನು ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಟ್ರೆ ಖುಷಿಯಾಗಿ ತಿನ್ಕೊಳ್ತಾನೆ ಅಂದ್ಬಿಟ್ಟು ಅವನಿಗೆ ಚಪಾತಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಚಪಾತಿ ಜವಳಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಜವಳಿಕಾಯಿನೆಲ್ಲ ಹಾಕಿದ್ದೀನಿ ನೀಟಾಗಿ. ಅದು ಫ್ರಿಜ್ ಅಲ್ಲಿ ಇತ್ತಲ್ವಾ, ಅದಕ್ಕೆ ತಣ್ಣಗ ಇರುತ್ತೆ ಅಂದ್ಬಿಟ್ಟು, ನನ್ಗೂ ಕೋಲ್ಡ್ ಅಲರ್ಜಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಆಮೇಲೆ ತೊಟ್ಟೆಲ್ಲ ಬಿಡಿಸಿ ನೀಟಾಗಿ ಸಣ್ಣಗೆ ಹೆಚ್ಕೊಂಡು ಜವಳಿಕಾಯಿ ಪಲ್ಯ ಮಾಡ್ತೀನಿ. ಈಗ ಚಪಾತಿ ಹಿಟ್ಟನ್ನ ಸಾಣಿಸೋಕೆ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಗಿದೆ, ಇನ್ನು ಸ್ವಲ್ಪ ಸಾಣಿಸ್ಕೊಳ್ಳೋದಿದೆ. ಸ್ವಲ್ಪ ಜಾಸ್ತಿನೇ ಹಿಟ್ಟು ಕಲ್ಸಿ ಇಟ್ಬಿಟ್ರೆ ಬೇಕಾದಾಗ ಮಾಡ್ಕೋಬಹುದು ಬಿಸಿ ಬಿಸಿದು ಅಂತ. ಮೊನ್ನೆ ಮಾಡಿದಾಗ ನಮ್ಗೆ ಸಾಲ್ಟೇಜ್ ಆಯ್ತು ಅನ್ಸ್ತು, ಅದಕ್ಕೆ ಇವಾಗ ಸ್ವಲ್ಪ ಹಿಟ್ಟು ಕಡಿಮೆ ಆಗ್ತಾ ಇದೆ ನಿಮ್ಗೆ. ಬನ್ನಿ ಇವಾಗ ಚಪಾತಿ ಮಾಡಕ್ಕೆ ಇಟ್ಟು ಸ್ವಲ್ಪ ಜಾಸ್ತಿ ಹಾಕೊಂಡು ಸಾಣಿಸಿ ಒಂದ್ ಅರ್ಧ ಚಪಾತಿ ಮಾಡಿ ಮಿಕ್ಕಿದ್ದನ್ನ ಇಟ್ಟು ಹಾಗೆ ಇಡ್ತೀನಿ. ಬೇಕಾದ್ರೆ ಮತ್ತೆ ಸಂಜೆನೋ ಅಥವಾ ರಾತ್ರಿಗೂ ಬರುತ್ತೆ. ಇದ್ರ ಜೊತೆಗೆ ರೈಸ್ ಮಾಡ್ತೀನಿ ನಾನು. ಜವಳಿಕಾಯಿ ಪಲ್ಯ ಅನು ಅಲ್ಲ, ಈ ಕಡೆ ಸಾಂಬಾರು ಅಲ್ಲ, ಆ ತರ ಮೀಡಿಯಂ ಆಗಿ ಗಟ್ಟಿಗೆ ಮಾಡ್ತೀನಿ ನಾನು. ಅನ್ನಕ್ಕೂ ಆಗ್ಲಿ ಅಥವಾ ಚಪಾತಿಗಾಗ್ಲಿ ಮುದ್ದೆಗಾಗ್ಲಿ ಆಗ್ಲಿ ಚೆನ್ನಾಗಿ ಅಂತ ಸ್ವಲ್ಪ ಟೀ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಚಪಾತಿ ಹಿಟ್ಟನ್ನ ಕಲ್ಸಿಟ್ಬಿಟ್ಟು ಒಂಚೂರು ಟೀ ಕುಡಿದ್ಬಿಟ್ಟು ಜವಳಿಕಾಯಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ಲ ಕಲ್ಸಾಯ್ತು ನೀಟಾಗಿಲ್ಲ. ಇನ್ನೊಂದ್ ಸ್ವಲ್ಪ ಇದು ಮಾಡ್ಬಿಟ್ಟು ಮುಚ್ಚಿಟ್ಬಿಟ್ರೆ ನೀಟಾಗಿ ಇಟ್ಟು ಚೆನ್ನಾಗಿ ನೆನೆಯುತ್ತೆ. ಚಪಾತಿನೂ ಸಾಫ್ಟ್ ಆಗಿ ಬರುತ್ತೆ. ಇವತ್ತು ನಾನು ಎಣ್ಣೆ ಹಾಕಿ ಮಾಡಲ್ಲ, ಸುಮ್ನೆ ತಂದೂರಿ ತರ ಹಾಗೆ ಎರಡು ಕಡೆ ಸುಡ್ತೀನಿ. ಇದು ಒಂಥರ ನಾನು ಜವಳಿಕಾಯಿ ಬೇಳೆ ಮತ್ತೆ ಉದ್ದಿನ ಕಾಳು ಹಾಕಿ ಮಾಡೋ ಪಲ್ಯಗೆ ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಸ್ಟೈಲ್ ಅಲ್ಲಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಮತ್ತೆ ಉದ್ದಿನ ಕಾಳು ತುಂಬಾ ಶಕ್ತಿ ಕೂಡ ಹೌದು. ಮಿಲಿಟರಿ ಅವ್ರಿಗೆ ಆಗ್ಲಿ ಮತ್ತೆ ಪಂಜಾಬ್ ಸೈಡ್ ಎಲ್ಲ ಉದ್ದಿನ ಕಾಳು ಪಲ್ಯಗಳೇ ಜಾಸ್ತಿ ಯೂಸ್ ಮಾಡೋದು. ಅದು ಸ್ವಲ್ಪ ಗಟ್ಟಿ ಅಂದ್ಬಿಟ್ಟು ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಅದರಿಂದ ಅಂತ. ಆಲ್ಮೋಸ್ಟ್ ಎಲ್ಲ ಆಯ್ತು. ಇದನ್ನ ಮುಚ್ಚಿಟ್ಬಿಡ್ತೀನಿ, ಚೆನ್ನಾಗಿ ನೆನೆಯುತ್ತೆ. ಮುಗೀತು. ಇವಾಗ ಎತ್ತಿಟ್ಬಿಟ್ಟು ನೋಡಿ ಜವಳಿಕಾಯಿ ಅದನ್ನ ಸೋಸ್ತೀನಿ. ಒಂಚೂರು ಟೀ ಕುಡ್ಕೊಂಡು ಜವಳಿಕಾಯಿ ಎಲ್ಲ ಸೋಸಿ ಕಟ್ ಮಾಡಿ ರೆಡಿ ಮಾಡ್ತೀನಿ ಸ್ನೇಹಿತರೆ. ಇವಾಗ ಇಷ್ಟು ಬೆಳಕು ಬರ್ತಾ ಇದೆ, ಬಿಸಿಲು ಸ್ವಲ್ಪ ಪರವಾಗಿಲ್ಲ ಬರ್ತಾ ಇದೆ.
ಕೋಲ್ಡ್ ಅಲರ್ಜಿ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ನಾನು ಈ ತರ ಕ್ಯಾಪ್ ಹಾಕೊಂಡು ಕವರ್ ಹಾಕೊಂಡು ನಾನೇ ಮಾಡೋದು, ಬೇರೆ ಯಾರು ಬರೋದಿಲ್ಲ ಹೆಲ್ಪ್ಗಾಗ್ಲಿ ಅಂದ್ಬಿಟ್ಟು ನನ್ ಮಕ್ಳು ಮತ್ ನಮ್ಮ ಯಜಮಾನ್ರು ಅವ್ರಿಗೆ ಅವರು ಆಚೆ ಹೋಟ್ಲಲ್ಲಿ ಆತರ ಎಲ್ಲ ತಿನ್ನೋದಿಲ್ಲ. ತಿಂದ್ರುನು ದುಡ್ಡುಗಳ ಇಷ್ಟೊಂದು ಖರ್ಚಾಗತ್ತೆ. ಇವಾಗಿನ ಇದ್ರಲ್ಲಿ ಹೋಟ್ಲುಗಳಲ್ಲಿ ಹೋಗಿ ಪಾರ್ಸೆಲ್ ತಗೊಂಡ್ ಬಂದ್ ತಿನ್ನೋದು ಅಷ್ಟ್ರಲ್ಲಿ ಇರುತ್ತೆ ಸ್ನೇಹಿತರೆ. ಹೊಟ್ಟೆನೂ ತುಂಬಲ್ಲ. ನಮ್ ಕಡೆ ಅಜ್ಜಿ ಹೇಳ್ತಾ ಇದ್ರು, ನಮ್ಮ ಅಜ್ಜಿ ಒಂದ್ ಗಾದೆ ಮಾತು, ಹೊಟ್ಟೆ ತುಂಬಲ್ಲ ಗಟ್ಸ್ ನೆನೆಯಲ್ಲ ಅಂತ. ಗಟ್ಸ್ ಅಂತ ಅವ್ರ ಭಾಷೆಲಿ ಗಟ್ ನೆನೆಯಲ್ಲ ಅಂತ ಹೇಳೋರು. ಅಂದ್ರೆ ಶಕ್ತಿ ಇರಲ್ಲ ಅಂತ. ಮನೆ ಅಡ್ಗೆನೆ ಬೆಸ್ಟ್ ನೋಡಿ. ಇದಕ್ಕೆ ಉದ್ದಿನ ಕಾಳು, ತೊಗರಿ ಬೇಳೆ ಎಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, ಸಾಂಬಾರ್ ಪುಡಿ, ಸ್ವಲ್ಪ ಗರಂ ಮಸಾಲ, ಅಚ್ಕಾರದ ಪುಡಿ, ಅರಿಶಿನ ಎಲ್ಲ ಹಾಕಿ ಮಾಡಿದೀನಿ. ತುಂಬಾ ಪರಿಮಳ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ನೋಡಿ, ಈ ತರ ಎಣ್ಣೆ ಹಾಕ್ಲಿದ್ದಾಗೆ ಸುಟ್ಟಿದೀನಿ ಒಂದೊಂದ್ಸಲ. ಒಂದೊಂದ್ಸಲ ಚೆನ್ನಾಗಿರುತ್ತೆ ಈ ರೀತಿ ಕೂಡ. ನಮಸ್ಕಾರ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ.